ಕೊನೆಗೂ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಹಗ್ಗಜಗ್ಗಾಟ ಈಗ ಮುಗಿದಿದೆ. ಸೋಮವಾರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಲಿದ್ದು ಸೋಮವಾರ ಸಂಜೆ 5ಕ್ಕೆ ನೂತನ ಸಚಿವರ ಪಟ್ಟಾಭಿಷೇಕ ಆಗಲಿದೆ. ಸೋಮವಾರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ. ಸಚಿವ ಸಂಪುಟ ವಿಸ್ತರಣೆ ಸೋಮವಾರ ಸಂಜೆ 5ಕ್ಕೆ ನೂತನ ಸಚಿವರ ಪಟ್ಟಾಭಿಷೇಕ ಆಗಲಿದೆ. ಕೊನೆಗೂ ಕ್ಲೈಮ್ಯಾಕ್ಸ್ ಹಂತವನ್ನ ಬಂದು ತಲುಪಿದೆ ಈಗ ಈ ಒಂದು ಸಂಪುಟ ವಿಸ್ತರಣೆ. ರಾಹುಲ್ ಭೇಟಿಯಾಗಲಿಕ್ಕೆ ಅದೆಷ್ಟೋ ಶಾಸಕರು ದೆಹಲಿಯಲ್ಲಿ ಬಕಪಕ್ಷಿಯಂತೆ ಕಾಯ್ತಾ ಇದ್ರು. ಆದ್ರೀಗ ರಾಹುಲ್ ಅಸ್ತು ಹೊಂದಿದ್ದಾರೆ. ದೆಹಲಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಸಿದ್ದು ಹಾಗೂ ಬಿಕೆ ಹರಿಪ್ರಸಾದ್. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂಥ ಬಿಕೆ ಹರಿಪ್ರಸಾದ್ ಅವರು ಮಾತುಕತೆಯನ್ನು ನಡೆಸಿ ಈಗ ಸಕ್ಸಸ್ ಕಂಡಿದ್ದಾರೆ. ಸಚಿವರಾಗಲಿರುವಂಥ ಶಾಸಕರ ಪಟ್ಟಿ ಬಹುತೇಕ ಅಂತಿಮವಾಗಲಿದೆ. ಪಟ್ಟಿಗೆ ಬಹುತೇಕ ಒಪ್ಪಿಗೆ ನೀಡಿರುವಂಥ ರಾಹುಲ್ ಗಾಂಧಿ ಎಲ್ಲ ಅಂದುಕೊಂಡಂತೆ ಆದರೆ ಸೋಮವಾರವೇ ಪದಗ್ರಹಣ ಆಗಲಿದೆ. ಸೋಮವಾರ ಆಗಸ್ಟ್ 3ರ ಸಂಜೆ 5 ಗಂಟೆಗೆ ಮುಹೂರ್ತ ನಡೆಯಲಿದೆ. ಈಗಾಗಲೇ ಸರ್ಕಾರದಿಂದ ಲೋಕಭವನಕ್ಕೆ ಮಾಹಿತಿ ರವಾನೆ ಕೂಡ ಆಗಿದೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದ್ದು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಆಗಮಿಸುವಂತಹ ಸಾಧ್ಯತೆ ಕೂಡ ಇದೆ ರಾಜ್ಯಕ್ಕೆ. ಈಗಾಗಲೇ ಮುಂಗಾರು ಅಧಿವೇಶನದಲ್ಲಿ ಬ್ಯುಸಿ ಆಗಿರುವಂತಹ ರಾಹುಲ್ ಗಾಂಧಿ ಒಂದು ಕಡೆ ಸಚಿವರಿಗೆ ಸಿಗ್ತಾ ಇಲ್ಲ, ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ ಅನ್ನೋ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು. ಇದೆಲ್ಲ ಹಗ್ಗ ಜಗ್ಗಾಟದ ನಡುವೆ ಈಗ ಕೊನೆಗೂ ಅಂತ್ಯ ಕಂಡಿದೆ. ಸಂಪುಟ ವಿಸ್ತರಣೆ ಸೋಮವಾರ 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ ಹೇಳಿದ್ದೀನಿ. ಸಂಪುಟ ವಿಸ್ತರಣೆ ಸೋಮವಾರ. ಇನ್ನ ಸೋಮವಾರ ಸಂಜೆ 5ಕ್ಕೆ ನೂತನ ಸಚಿವರ ಪಟ್ಟಾಭಿಷೇಕ ನಡೆಯಲಿದ್ದು ಇನ್ನು ಯಾರ್ಯಾರು ಮಂತ್ರಿಗಳಾಗೋದು ಫಿಕ್ಸ್ ಅಂತ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಹೇಳ್ತಾ ಹೋಗ್ತೇವೆ. ಮಂಕಾಳ್ ವೈದ್ಯ ಭಟ್ಕಳದಿಂದ, ಆರ್ತಿ ಕೃಷ್ಣ ಪರಿಷತ್ ಸದಸ್ಯೆಯಾಗಿ, ಎನ್.ಎ. ಹ್ಯಾರಿಸ್ ಶಾಂತಿನಗರದಿಂದ, ಶರತ್ ಬಚ್ಚೇಗೌಡ ಹೊಸಕೋಟೆಯಿಂದ, ಜೆ.ಟಿ. ಪಾಟೀಲ್ ಬಿಳಗಿಯಿಂದ, ಬೇಶಿವಣ್ಣ ಆಣೆಕಲ್ನಿಂದ, ಅನಿಲ್ ಚಿಕ್ಮಾದು ಹೆಗ್ಗಡದೇವನ ಕೋಟೆಯಿಂದ, ಎಲ್ ಚಲುವರಾಯ ಸ್ವಾಮಿ ನಾಗಮಂಗಲದಿಂದ, ವಿಜಯಾನಂದ ಕಾಶಪ್ಪನವರ್ ಹುಣಗುಂದಿಂದ, ಲಕ್ಷ್ಮಣ್ ಸವದಿಯವರು ಅಥಣಿಯಿಂದ ಈಗ ಮಂತ್ರಿ ಆಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಕೊನೆಗೂ ಹಲವು ದಿನಗಳಿಂದ ವಿಳಂಬವಾಗಿದ್ದಂಥ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಿಗೆಯನ್ನು ನೀಡಿದ್ದಾರೆ. ರಾಜ್ಯ ನಾಯಕರಿಂದ ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ಪಡೆದಿದ್ದಾರೆ. 2 ದಿನಗಳ ಒಳಗೆ ಅಂತಿಮ ಪಟ್ಟಿ ಕಳಿಸುವುದಾಗಿ ತಿಳಿಸಿದ್ದಾರೆ. ಸೋಮವಾರ ಎಲ್ಲವೂ ಅಂದುಕೊಂಡಂತೆ ಆದರೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಕಾರ್ಯಕ್ರಮ ನಡೆಯಲಿದೆ. ಈಗಾಗಲೇ ಲೋಕಭವನಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರಂತೆ. ಈಗಾಗಲೇ ಸರ್ಕಾರದಿಂದ ಮಾಹಿತಿ ಕೂಡ ರವಾನೆಯಾಗಿದೆ ಲೋಕಭವನಕ್ಕೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದ್ದು ಹೈಕಮಾಂಡ್ ವರಿಷ್ಠರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಯವರು ಆಗಮಿಸುವಂಥ ಸಾಧ್ಯತೆ ಕೂಡ ಇದೆ ರಾಜ್ಯಕ್ಕೆ. ರಾಹುಲ್ಗೆ ಸಚಿವಾಕಾಂಕ್ಷಿಗಳ ಪಟ್ಟಿ ಹಸ್ತಾಂತರ ಮಾಡಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಹಲವು ದಿನಗಳಿಂದ ಕಗ್ಗಂಟಾಗಿದ್ದಂಥ ಈ ಮಂತ್ರಿ ಮಂಡಲ ಕೊನೆಗೂ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ. ಈಗ ಗುರುವಾರ ಸಂಜೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯದ ಪ್ರಮುಖ ನಾಯಕರೊಂದಿಗೆ ಸಭೆ ನಡೆಸಿ ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ಸ್ವೀಕರಿಸಿದ್ದಾರೆ. 2 ದಿನಗಳ ಒಳಗೆ ಪರಿಷ್ಕರಿಸಿ ಅಂತಿಮ ಪಟ್ಟಿಯನ್ನು ರಾಜ್ಯಕ್ಕೆ ಕಳುಹಿಸುವುದಾಗಿ ಸಂದೇಶವನ್ನು ನೀಡಿದ್ದಾರೆ. ಈಗ ಮನೆ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಕೊನೆಗೂ ಈಗ ಕ್ಲೈಮ್ಯಾಕ್ಸ್ ಅಂತ ತಂದು ತಲುಪಿದೆ ಈಗ ಸಚಿವ ಸಂಪುಟ ವಿಸ್ತರಣೆ. ಇನ್ನು ಸೋಮವಾರ ಸಂಜೆ ಎಲ್ಲವೂ ಅಂದುಕೊಂಡಂತೆ ಆದರೆ ಪಟ್ಟಾಭಿಷೇಕ ಸ್ಟಾರ್ಟ್ ಆಗಲಿದೆ. ಇದರ ಮಧ್ಯೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದನ್ನು ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ
ಎಸ್ ಕಾರ್ತಿಕ್, ಈ ಒಂದು ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳು ಈ ಹಿಂದೆ ನಡೆದಿತ್ತು. ಈ ಒಂದು ಸಂಪುಟ ವಿಸ್ತರಣೆ ಏನಾಗಬೇಕಾಗಿತ್ತು, ಈ ಒಂದು ವಿಸ್ತರಣೆಗೋಸ್ಕರ ಸಾಕಷ್ಟು ಫೈಟ್ಗಳು ನಡೆದಿತ್ತು. ಯಾಕಂದರೆ ಈ ಶಾಸಕರು ಏನು 20 ಸಚಿವ ಸ್ಥಾನ ಅಷ್ಟೇ ಇರುವಂಥದ್ದು, 20 ಸಚಿವ ಸ್ಥಾನಕ್ಕೆ 40ಕ್ಕಿಂತ ಹೆಚ್ಚು ಶಾಸಕರು ಏನೊಂದು ಆಕಾಂಕ್ಷಿಗಳಾಗಿರುವಂಥದ್ದು, ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರುವಂಥದ್ದು. ಇದ್ರ ಜೊತೆಗೆ ಏನು ಸಚಿವ ಸ್ಥಾನಕ್ಕಾಗಿ ಏನು ಇವರಿಗೆ ಯಾವುದೆಲ್ಲ ಏನೊಂದು ಅಡೆತಡೆಗಳು ಉಂಟ್ಕೊಂಡಿದ್ವು, ಆ ಒಂದು ವಿಚಾರವಾಗೂ ಕೂಡ ಹೈಕಮಾಂಡ್ ಜೊತೆ ಈ ಒಂದು ವಿಚಾರವನ್ನು ಪರಿಪೂರ್ಣವಾಗಿ ಚರ್ಚೆ ಮಾಡಿದ ಬಳಿಕ ಈ ಒಂದು ವಿಚಾರಕ್ಕೆ ಒಂದು ನಾಂದಿಯನ್ನು ಆಡಲಿಕ್ಕೆ ಸದ್ಯ ಡೇಟ್ ಹಾಗೂ ಟೈಮನ್ನು ಫಿಕ್ಸ್ ಮಾಡಿರುವಂಥದ್ದು. ಇನ್ನು ಬಹುತೇಕ ಸೋಮವಾರ 99% ಅಂದರೆ ಅಲ್ಲೂ ಕೂಡ 1% ಅಂದರೆ, ಯಾಕಂದರೆ ಈ ಹಿಂದೆ ಸಾಕಷ್ಟು ಬಾರಿ ರಾಹುಲ್ ಗಾಂಧಿ ಹೈಕಮಾಂಡ್ ಜೊತೆ ಚರ್ಚೆ ಆಗಿತ್ತು. ಚರ್ಚೆ ಆದಂತಹ ಸಂದರ್ಭದಲ್ಲಿ ಆ ಒಂದು ಲಿಸ್ಟ್ ಏನಿತ್ತು, ಸಚಿವರ ಪಟ್ಟಿ ಏನಿತ್ತು, ಈ ಒಂದು ಸಚಿವರ ಪಟ್ಟಿಗೆ ಫೈನಲ್ ಒಂದು ಅಂಕಿತ ಅಷ್ಟೇ ಬೀಳಬೇಕಿತ್ತು, ಹೈಕಮಾಂಡ್ನಿಂದ ಒಪ್ಪಿಗೆ ಅಷ್ಟೇ ಸೂಚನೆ ಆಗಬೇಕಿತ್ತು. ಸದ್ಯ ಈ ಒಂದು ವಿಚಾರವಾಗಿ ಸದ್ಯ ಈ ಟೈಮ್ನಲ್ಲಿ ಎಲ್ಲ ಒಂದು ಪರಿಹಾರವಾಗಿದ್ದು, ಈ ಒಂದು ವಿಚಾರಕ್ಕೆ ಏನು ಕೊನೆಯ ಹಂತದಲ್ಲಿ ನಿಂತಿರುವಂಥದ್ದು. ಈಗ ಕಳೆದ ಬಾರಿ ಕೂಡ 4 ದಿನ ಏನು ದೆಹಲಿಯಲ್ಲಿ ಕಳೆದು ಬಂದಿರುವಂಥದ್ದು, CM ಆಗಿರ್ಬೋದು, ಮಾಜಿ CM ಆಗಿರ್ಬೋದು, ಹರಿಪ್ರಸಾದ್ ಅವರಾಗಿರ್ಬೋದು, ಸತತವಾಗಿ ಏನು ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ರು. ಈ ಸಂದರ್ಭದಲ್ಲಿ ಈಗ ಸಾಕಷ್ಟು ಜಟಾಪಟಿಗಳ ಬಳಿಕ ಈಗ ಸದ್ಯ ಎಲ್ಲ ಒಂದು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಇನ್ನೇನು ಬಹುತೇಕವಾಗಿ ಸಂಪುಟವನ್ನು ಸಂಪುಟ ವಿಸ್ತರಣೆ ಇದೆ, ಈ ಒಂದು ಸಂಪುಟ ವಿಸ್ತರಣೆನ ಫೈನಲ್ ಮಾಡಲಿಕ್ಕೆ ಸೋಮವಾರ ಬಹುತೇಕ ಆಗುತ್ತೆ. ಇನ್ನು ಈ ಒಂದು ವಿಚಾರವಾಗಿ ಗಾಜಿನ ಮನೆ ಅಂದರೆ ಏನು ರಾಜಭವನದಲ್ಲಿ ಈ ಒಂದು ವಿಚಾರವಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡಲಿಕ್ಕೆ ಒಂದು ಎಲ್ಲ ತಯಾರಿಯನ್ನು ಮಾಡಲಿಕ್ಕೆ ಕೂಡ ನಾನು ಹೇಳಿದ್ದೀನಿ ಅನ್ನೋ ಒಂದು ಮಾತನ್ನು DK ಶಿವಕುಮಾರ್ ಅವರು ಹೇಳೋದು. ಈ ಒಂದು ವಿಚಾರದಲ್ಲಿ ಏನು ಅಂದರೆ ಪರ್ಫೆಕ್ಟ್ ಆಗಿ ಇನ್ನು ಸೋಮವಾರ ಪ್ರಮಾಣ ವಚನ ನೂತನ ಸಚಿವರಾಗಿ 20 ಜನ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು ಫಿಕ್ಸ್ ಅಂತ ಹೇಳ್ಬೋದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಜೀವನ್.